ನಮಸ್ಕಾರ ವೀಕ್ಷಕರೇ, ಜ್ಞಾನಬಿಂದುವಿಗೆ ಸ್ವಾಗತ. ನೀವು ಎಂದೂ ಸಹ ಪಡೆಯದಿರುವುದನ್ನ ಪಡೆಯಬೇಕೆಂದರೆ ನೀವು ಎಂದೂ ಸಹ ಮಾಡದ ಪರಿಶ್ರಮವನ್ನು ಪಡಬೇಕು. ಕಾಲ ಎನ್ನುವುದು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಅಹಂಕಾರದಿಂದ ಮೆರೆದವರನ್ನು ತಲೆ ತಗ್ಗಿಸುವ ಹಾಗೆ ಮಾಡುತ್ತದೆ. ಹಾಗೆ ತಲೆ ತಗ್ಗಿಸಿ ಬದುಕಿದವರನ್ನು ತಲೆ ಎತ್ತಿ ಧೈರ್ಯವಾಗಿ ಬದುಕುವಂತೆ ಮಾಡುತ್ತದೆ. ನಗುವವರನ್ನ ಅಳಿಸುತ್ತದೆ, ಅಳುವವರನ್ನು ನಗುವಂತೆ ಮಾಡುತ್ತದೆ. ಕಾಲದ ಕೈಯಲ್ಲಿ ಎಲ್ಲರೂ ಕೀಲುಗೊಂಬೆಗಳು. ನೀವು ಒಂದೊಂದು ನೀರಿನ ಹನಿಯನ್ನೂ ಸಹ ಗೌರವಿಸಿ. ಅದು ಆಕಾಶದಿಂದ ಮೋಡಗಳಿಂದ ಬಂದ ಹನಿಯಾಗಿರಬಹುದು ಅಥವಾ ಕಣ್ಣಿನಿಂದ ಬಂದ ಹನಿಯಾಗಿರಬಹುದು. ಮನುಷ್ಯನ ಶ್ರೇಷ್ಠತೆ ಸಹಾಯ ಮಾಡುವುದರಲ್ಲಿ ಅಲ್ಲ, ಪಡೆದ ಸಹಾಯವನ್ನ ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುವುದರಲ್ಲಿದೆ. ಒಂದು ಹೆಜ್ಜೆ ಪ್ರಾರಂಭಿಸಿದರೆ 1000 ಮೈಲಿಗಳ ಪ್ರಯಾಣವಾದರೂ ಸಹ ಪೂರ್ತಿಯಾಗುತ್ತದೆ. ನಿಮ್ಮನ್ನ ಬಲವಂತರನ್ನಾಗಿ ಮಾಡುವ ಪ್ರತಿ ಆಲೋಚನೆಗಳನ್ನ ನೀವು ಸ್ವೀಕರಿಸಿ, ಆದರೆ ನಿಮ್ಮನ್ನ ಬಲಹೀನರನ್ನಾಗಿ ಮಾಡುವ ಪ್ರತಿಯೊಂದು ಆಲೋಚನೆಯನ್ನ ನೀವು ತಿರಸ್ಕರಿಸಿ. ನಾವು ಎಷ್ಟು ನೀಡುತ್ತೇವೆಯೋ ಅದೆರಡರಷ್ಟು ಮತ್ತೆ ನಮಗೆ ವಾಪಸ್ಸು ಬರುತ್ತದೆ. ಅದು ಜ್ಞಾನವಾಗಲಿ, ಶಕ್ತಿಯಾಗಲಿ, ಹಣವಾಗಲಿ, ಇನ್ನೇನೇ ಆಗಲಿ. ಇದೇ ಪ್ರಕೃತಿ ನಿಯಮ. ಜವಾಬ್ದಾರಿಗಳಿಂದ ಇರುವವನಿಗೆ ಬಾಧೆಗಳೇ ಹೆಚ್ಚು, ನೀತಿಯಿಂದ ಇರುವವರಿಗೆ ನಿಂದನೆಗಳು ಹೆಚ್ಚು. ಇದೇ ಈ ಲೋಕದಲ್ಲಿ ನಡೆಯುವುದು. ನಿಮ್ಮ ಸೋಮಾರಿತನಕ್ಕೆ ಮೀರಿದ ಶತ್ರು ಮತ್ತೊಂದಿಲ್ಲ. ಹೆಚ್ಚು ನಂಬುವುದು, ಹೆಚ್ಚಾಗಿ ಪ್ರೀತಿಸುವುದು, ಹೆಚ್ಚಾಗಿ ಬಯಸುವುದು, ಇವುಗಳಿಂದ ಬರುವ ಬಾಧೆ ಕೂಡ ಹೆಚ್ಚಾಗಿಯೇ ಇರುತ್ತದೆ. ಈ ಪ್ರಪಂಚದಲ್ಲಿ ಸುಂದರವಾಗಿರುವವರನ್ನ ಆಯ್ಕೆ ಮಾಡಿಕೊಳ್ಳಬೇಡಿ. ನಿಮ್ಮ ಪ್ರಪಂಚವನ್ನ ಸುಂದರವಾಗಿ ಬದಲಾಯಿಸುವವರನ್ನ ಆಯ್ಕೆ ಮಾಡಿಕೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕೆಂದರೆ ಮರೆವು ಎನ್ನುವುದು ತುಂಬಾ ಅವಶ್ಯಕ. ಯಾರಿಗೆ ನಿಮ್ಮ ಬೆಲೆ ಅರ್ಥವಾಗುವುದಿಲ್ಲವೋ ಅವರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಯಾರು ನಿಮಗೆ ಬೆಲೆ ಕೊಡುತ್ತಾರೋ ಅವರನ್ನ ನೀವು ಎಂದೇ ಆಗಲಿ ಅಗೌರವಿಸಬೇಡಿ. ನಿಮಗೆ ಬೇಕಾಗಿರುವುದನ್ನ ಪಡೆಯಲು ಶ್ರಮಿಸುವುದನ್ನ ಬಿಟ್ಟು ಕಳೆದುಕೊಂಡಿರುವುದರ ಬಗ್ಗೆ ಅಳುವುದು ಮೂರ್ಖತನ. ಹಸಿವಾದಾಗ ಸಿಗದ ಆಹಾರ, ಆಯಾಸವಾದಾಗ ಸಿಗದ ನಿದ್ರೆ, ದುಃಖದಲ್ಲಿದ್ದಾಗ ಬರದೇ ಇರುವ ಸಂಬಂಧಗಳು, ಕಷ್ಟದಲ್ಲಿದ್ದಾಗ ಬರದೇ ಇರುವ ಸ್ನೇಹ, ಸತ್ತ ಮೇಲೆ ನೋಡಿಸಿದ ಪ್ರೀತಿ, ಇವೆಲ್ಲವೂ ಸಹ ವ್ಯರ್ಥ.